ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಹೆಚ್ಚಾಗಿ ಮದ್ಯಪಾನ ಮತ್ತು ಧೂಮಪಾನ ಮಾಡುವವರು ಬಿಸಿ ನೀರಿನಲ್ಲಿ ಸ್ನಾನ ಮಾಡಬಾರದು ಎನ್ನಲು ಕಾರಣವೇನು? ಆಪ್ಷನ್ಸ್ ಎ ಪಾರ್ಶ್ವವಾಯು, ಬಿ ಹೃದಯಾಘಾತ, ಸಿ ರಕ್ತ ಹೆಪ್ಪುಗಟ್ಟುವಿಕೆ, ಡಿ ಆಮ್ಲಜನಕ ಸ್ಥಗಿತ. ಸರಿಯಾದ ಉತ್ತರ ಆಪ್ಷನ್ ಬಿ ಹೃದಯಾಘಾತ. ಮದ್ಯಪಾನ ಮತ್ತು ಧೂಮಪಾನ ಮಾಡುವವರು ಬಿಸಿ ನೀರಿನಲ್ಲಿ ಸ್ನಾನವನ್ನು ಮಾಡಿದರೆ ಅವರಿಗೆ ಹಲವು ರೀತಿಯ ರೋಗಗಳು ಕಾಣಿಸಿಕೊಳ್ಳುತ್ತವೆ. ಇನ್ನು ಬಿಸಿ ನೀರಿನ ಸ್ನಾನ ಹೃದಯದ ಬಡಿತವನ್ನು ಕಡಿಮೆ ಮಾಡುವುದರ ಜೊತೆಗೆ ಹೃದಯಾಘಾತದ ಸಾಧ್ಯತೆಯನ್ನು ಹೆಚ್ಚು ಮಾಡುತ್ತದೆ. ಬಿಸಿ ನೀರಿನಲ್ಲಿ ಸ್ನಾನವನ್ನು ಮಾಡಿದರೆ ರಕ್ತದ ಒತ್ತಡದಲ್ಲಿ ಬದಲಾವಣೆ ಕಂಡುಬರುತ್ತದೆ, ರಕ್ತನಾಳಗಳು ಹಿಗ್ಗುತ್ತದೆ ಮತ್ತು ಇದರಿಂದ ಹೃದಯಕ್ಕೆ ತುಂಬಾ ತೊಂದರೆಯಾಗುತ್ತದೆ. ಇನ್ನು ಕೆಲವು ಜನರಿಗೆ ಬಿಸಿ ನೀರಿನ ಸ್ನಾನವನ್ನು ಮಾಡಿದ ಬಳಿಕ ತಲೆ ಸುತ್ತುವಿಕೆ ಕಂಡುಬರುತ್ತದೆ. ರಕ್ತದ ಒತ್ತಡದಲ್ಲಿನ ಏರುಪೇರು ಇದಕ್ಕೆ ಕಾರಣವೆನ್ನಬಹುದು. ಈ ಎಲ್ಲ ಕಾರಣಗಳಿಂದ ಬೆಳಗ್ಗೆಯ ಸಮಯದಲ್ಲಿ ತಣ್ಣೀರಿನಲ್ಲಿ ಸ್ನಾನವನ್ನು ಮಾಡುವುದು ನಿಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಎಂದು ಹೇಳಲಾಗುತ್ತದೆ. ಎರಡನೇ ಪ್ರಶ್ನೆ, ಕೆಲವರಿಗೆ ಹಾಲಿನ ವಾಸನೆ ಅಥವಾ ಹಾಲನ್ನು ಸೇವಿಸುವುದು ಇಷ್ಟವಾಗದಿರಲು ಕಾರಣವೇನು? ಆಪ್ಷನ್ಸ್ ಎ ದೇಹ ಪ್ರತಿಕ್ರಿಯೆ, ಬಿ ಅಲರ್ಜಿ, ಸಿ ಲ್ಯಾಕ್ಟೋಸ್ ಅಂಶ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಸಿ ಲ್ಯಾಕ್ಟೋಸ್ ಅಂಶ. ಹಾಲಿನಲ್ಲಿ ಲ್ಯಾಕ್ಟೋಸ್ ಎಂಬ ಸಕ್ಕರೆಯ ಅಂಶವಿದೆ. ಈ ನೈಸರ್ಗಿಕ ಸಕ್ಕರೆಯನ್ನು ಸಣ್ಣ ಕರುಳಿನಿಂದ ಹುಟ್ಟುವ ಲ್ಯಾಕ್ಟೇಸ್ ಕಿಣ್ವಗಳು ವಿಭಜಿಸಿ ಹಾಲನ್ನು ಜೀರ್ಣಿಸುತ್ತವೆ. ಇದು ಜೀರ್ಣವಾಗದೆ ಹೋದಾಗ ಹಾಲು ದೇಹಕ್ಕೆ ಸೂಕ್ತವಲ್ಲ. ಆದರೆ ಮಗು ಹುಟ್ಟಿದ 5 ವರ್ಷಗಳ ಬಳಿಕ ನೈಸರ್ಗಿಕವಾಗಿ ಇದರ ಉತ್ಪಾದನೆ ಕುಂಠಿತಗೊಳ್ಳುತ್ತದೆ. ಕೆಲವರು ಆನುವಂಶಿಕವಾಗಿ ಕಡಿಮೆ ಮಟ್ಟದ ಲ್ಯಾಕ್ಟೋಸ್ ಕಿಣ್ವ ಹೊಂದಿರುತ್ತಾರೆ. ಇದರಿಂದ ಕೊಂಚ ಹಾಲು ಸೇವಿಸಿದರೂ ಸಾಕು, ಅವರಿಗೆ ಅದನ್ನು ಜೀರ್ಣಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಈ ರೀತಿ ಹಾಲಿನ ಅಲರ್ಜಿಯನ್ನು ಲ್ಯಾಕ್ಟೋಸ್ ಅಸಹಿಷ್ಣುತೆ ಎನ್ನಲಾಗುತ್ತದೆ. ಲ್ಯಾಕ್ಟೇಸ್ ಕಿಣ್ವಗಳು ಸಣ್ಣ ಕರುಳಿನಲ್ಲಿ ಹೆಚ್ಚಾಗಿ ಉತ್ಪಾದನೆಯಾಗದೇ ಹೋದಾಗ ಹಾಲಿನಲ್ಲಿರುವ ಲ್ಯಾಕ್ಟೋಸ್ ಅಂಶ ನೇರವಾಗಿ ದೊಡ್ಡ ಕರುಳಿಗೆ ಹರಿಯುತ್ತದೆ. ಇಲ್ಲಿ ಅದು ಅಲ್ಲಿರುವ ಬ್ಯಾಕ್ಟೀರಿಯಾದೊಂದಿಗೆ ಪ್ರತಿಕ್ರಿಯಿಸುತ್ತದೆ. ಫಲಿತಾಂಶವಾಗಿ ಅತಿಸಾರ, ತಲೆ ಸುತ್ತು, ಕೆಲವು ಬಾರಿ ವಾಂತಿ, ಹೊಟ್ಟೆ ನೋವು, ಹೊಟ್ಟೆ ಉಬ್ಬರದಂತಹ ಸಮಸ್ಯೆಗಳು ಕಾಡುತ್ತವೆ. ಮೂರನೇ ಪ್ರಶ್ನೆ, ಯಾರ ಜಾತಕದಲ್ಲಿ ಯಾವ ಯೋಗವಿದ್ದರೆ ಅವರು ಕೋಟಿಗಳಲ್ಲಿ ವ್ಯವಹಾರ ಮಾಡುವುದು ಖಚಿತ ಎನ್ನುತ್ತಾರೆ? ಆಪ್ಷನ್ಸ್ ಎ ಗಜಕೇಸರಿ ಯೋಗ, ಬಿ ಭಾಗ್ಯಯೋಗ, ಸಿ ಮಹಾಭಾಗ್ಯಯೋಗ, ಡಿ ಕುಬೇರ ಯೋಗ. ಸರಿಯಾದ ಉತ್ತರ ಆಪ್ಷನ್ ಸಿ ಮಹಾಭಾಗ್ಯಯೋಗ. ಶ್ರೀಮಂತರಾಗಲು ಶ್ರಮದ ಜೊತೆಗೆ ಅದೃಷ್ಟದ ಬಲವು ಬಹಳ ಮುಖ್ಯ. ಜಾತಕದಲ್ಲಿ ಅದೃಷ್ಟದ ಬೆಂಬಲವಿದ್ದರೆ ಕಣ್ಣು ಮಿಟುಕಿಸುವ ಒಳಗೆ ವ್ಯಕ್ತಿ ಸಿರಿವಂತನಾಗಿ ಬಿಡುತ್ತಾನೆ. ಮಹಾಭಾಗ್ಯಯೋಗ ಹುಡುಗರು ಮತ್ತು ಹುಡುಗಿಯರಿಬ್ಬರ ಜಾತಕದಲ್ಲಿ ವಿಭಿನ್ನವಾಗಿ ರೂಪುಗೊಳ್ಳುತ್ತದೆ. ಜಾತಕದಲ್ಲಿ 2ನೇ ಮನೆ ಹಣ ಅಂದರೆ ಬ್ಯಾಂಕ್ ಮತ್ತು 11ನೇ ಮನೆ ಲಾಭ ಅಂದರೆ ಆದಾಯ. ಈ 2 ಮನೆಗಳ ಅಧಿಪತಿ ಗ್ರಹವು ತನ್ನ ಸ್ವಂತ ಮನೆಯಲ್ಲಿದ್ದರೆ ಅದನ್ನು ಜ್ಯೋತಿಷ್ಯ ಭಾಷೆಯಲ್ಲಿ ಸ್ವಗ್ರಾಹಿ ಎಂದು ಕರೆಯಲಾಗುತ್ತದೆ. ಆಗ ಆ ವ್ಯಕ್ತಿ ಶ್ರೀಮಂತನಾಗುವುದನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಲಾಭದ ಮನೆಯ ಅಧಿಪತಿ ಖಜಾನೆಯ ಮನೆಗೆ ಹೋದರೆ ಮತ್ತು ಖಜಾನೆಯ ಮನೆಯ ಅಧಿಪತಿ ಲಾಭದ ಮನೆಗೆ ಹೋದರೆ ಪರಿಸ್ಥಿತಿ ತುಂಬಾ ಒಳ್ಳೆಯದು. ಮಗುವಿನ ಜಾತಕದಲ್ಲಿ ಈ ಪರಿಸ್ಥಿತಿ ಇದ್ದರೆ ಮಗು ಭವಿಷ್ಯದಲ್ಲಿ ಕೋಟ್ಯಾಧಿಪತಿಯಾಗುವುದು ಖಂಡಿತ. ನಾಲ್ಕನೇ ಪ್ರಶ್ನೆ, ಲೈಂಗಿಕ ಚಟುವಟಿಕೆಯಲ್ಲಿ ದೀರ್ಘಕಾಲದ ಅಂತರವು ಪಾಲುದಾರರ ನಡುವೆ ಯಾವ ಸಂಪರ್ಕವನ್ನು ತಗ್ಗಿಸಬಹುದು? ಆಪ್ಷನ್ಸ್ ಎ ಭಾವನಾತ್ಮಕ, ಬಿ ಹೊಂದಾಣಿಕೆ, ಸಿ ಸಮಾಧಾನ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಭಾವನಾತ್ಮಕ. ಲೈಂಗಿಕ ಅನ್ಯೋನ್ಯತೆ, ಭಾವನಾತ್ಮಕ ಸಂಪರ್ಕ ಮತ್ತು ಪ್ರಣಯ ಸಂಬಂಧದಲ್ಲಿ ಬಂಧದ ಅತ್ಯಗತ್ಯ ಅಂಶವಾಗಿದೆ. ಲೈಂಗಿಕ ಚಟುವಟಿಕೆಯಲ್ಲಿ ದೀರ್ಘಕಾಲದ ಅಂತರವು ಪಾಲುದಾರರ ನಡುವಿನ ಭಾವನಾತ್ಮಕ ಸಂಪರ್ಕವನ್ನು ತಗ್ಗಿಸಬಹುದು. ಇದು ಹತಾಶೆ, ಅತೃಪ್ತಿ ಮತ್ತು ಅಸಮಾಧಾನದ ಭಾವನೆಗಳಿಗೆ ಕಾರಣವಾಗುತ್ತದೆ. ಲೈಂಗಿಕ ಅನ್ಯೋನ್ಯತೆಯ ಕೊರತೆಯು ಒಟ್ಟಾರೆ ಸಂಬಂಧದ ತೃಪ್ತಿ, ಸಂವಹನ ಮತ್ತು ನಿಕಟತೆಯ ಮೇಲೆ ಪರಿಣಾಮ ಬೀರಬಹುದು. ಸಂಭಾವ್ಯವಾಗಿ ಘರ್ಷಣೆಗಳು ಮತ್ತು ಸಂಬಂಧದ ಗುಣಮಟ್ಟದಲ್ಲಿ ಕುಸಿತಕ್ಕೆ ಕಾರಣವಾಗಬಹುದು. ಐದನೇ ಪ್ರಶ್ನೆ, ಯಾವ ಪ್ರಾಣಿಯ ಹಾಲಿನಲ್ಲಿ 60% ರಷ್ಟು ಆಲ್ಕೋಹಾಲ್ ಅಂಶವಿರುತ್ತದೆ ಎಂದು ಹೇಳಲಾಗುತ್ತದೆ? ಆಪ್ಷನ್ಸ್ ಎ ಒಂಟೆ, ಬಿ ಘೇಂಡಾಮೃಗ, ಸಿ ಕತ್ತೆ, ಡಿ ಆನೆ.
ಸರಿಯಾದ ಉತ್ತರ ಆಪ್ಷನ್ ಡಿ ಆನೆ. ಮುಖ್ಯವಾಗಿ ಕಾಡಿನಲ್ಲಿ ಸಾಕು ಪ್ರಾಣಿಯಾಗಿ ಕಂಡುಬರುವ ಈ ಪ್ರಾಣಿಯ ಹಾಲನ್ನು ಕುಡಿದರೆ ವ್ಯಕ್ತಿಗೆ ನಶೆಯೇರುತ್ತದೆ. ಹೆಣ್ಣು ಆನೆಯ ಹಾಲಿನಲ್ಲಿ 60% ಆಲ್ಕೋಹಾಲ್ ಇರುತ್ತದೆ ಎಂದು ಹೇಳಲಾಗುತ್ತದೆ. ವಾಸ್ತವವಾಗಿ ಆನೆಯು ಕಬ್ಬನ್ನು ತಿನ್ನಲು ಇಷ್ಟಪಡುತ್ತದೆ. ಅದೇ ಸಮಯದಲ್ಲಿ ಕಬ್ಬು ದೊಡ್ಡ ಪ್ರಮಾಣದಲ್ಲಿ ಆಲ್ಕೋಹಾಲ್ ರೂಪಿಸುವ ಪದಾರ್ಥಗಳನ್ನು ಹೊಂದಿರುತ್ತದೆ. ಆದ್ದರಿಂದ ಆನೆಯ ಹಾಲಿನಲ್ಲಿ ಆಲ್ಕೋಹಾಲ್ ಸಮೃದ್ಧವಾಗಿರುತ್ತದೆ. ಆದರೆ ಆನೆಯ ಹಾಲು ಮಾನವ ಬಳಕೆಗೆ ಸೂಕ್ತವಲ್ಲ ಎಂಬುದು ಸಂಶೋಧನೆಗಳಿಂದ ತಿಳಿದುಬಂದಿದೆ. 6ನೇ ಪ್ರಶ್ನೆ, ನಿದ್ರಾಹೀನತೆಯ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಯಾವ ಹಣ್ಣು ಉಪಯುಕ್ತವಾಗಿದೆ? ಆಪ್ಷನ್ಸ್ ಎ ಬಾಳೆಹಣ್ಣು, ಬಿ ಸಪೋಟ, ಸಿ ಪೇರಳೆ, ಡಿ ಹಲಸಿನ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಡಿ ಹಲಸಿನ ಹಣ್ಣು. ಹಲಸಿನ ಹಣ್ಣು ನಿದ್ರಾಹೀನತೆಯಿಂದ ಬಳಲುತ್ತಿರುವವರಿಗೆ ಉಪಯುಕ್ತವಾಗಿದೆ, ಏಕೆಂದರೆ ಇದರಲ್ಲಿರುವ ಮೆಗ್ನೀಷಿಯಂ ದೇಹದಲ್ಲಿನ ನರಗಳ ಚಟುವಟಿಕೆಯ ಮಟ್ಟವನ್ನು ನಿಯಂತ್ರಿಸುತ್ತದೆ ಮತ್ತು ನರಗಳನ್ನು ಸಡಿಲಗೊಳಿಸುತ್ತದೆ ಮತ್ತು ನಿದ್ರೆಗೆ ಸಹಾಯ ಮಾಡುತ್ತದೆ. ಇದರಲ್ಲಿರುವ ಫೈಬರ್ ದೇಹದಲ್ಲಿನ ಗ್ಲೂಕೋಸ್ ಮತ್ತು ಇನ್ಸುಲಿನ್ ಮಟ್ಟವನ್ನು ಕಡಿಮೆ ಮಾಡಲು ಮತ್ತು ಹಸಿವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಹಲಸಿನ ಹಣ್ಣಿನಲ್ಲಿ ಉತ್ಕರ್ಷಣ ನಿರೋಧಕಗಳು ಸಮೃದ್ಧವಾಗಿರುವುದರಿಂದ ಇದರ ಸೇವನೆಯು ಚರ್ಮದ ಕೋಶಗಳ ಹಾನಿಯನ್ನು ತಡೆಯುತ್ತದೆ, ಚರ್ಮದ ಅಕಾಲಿಕ ವಯಸ್ಸನ್ನು ತಡೆಯುತ್ತದೆ ಮತ್ತು ಚರ್ಮದ ಆರೋಗ್ಯ ಮತ್ತು ಯೌವನದ ನೋಟವನ್ನು ಹೆಚ್ಚಿಸುತ್ತದೆ. 7ನೇ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಬಾಳೆಹಣ್ಣು ತಿನ್ನುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್ ಎ ಹೃದಯಕ್ಕೆ ಹಾನಿ, ಬಿ ತೂಕ ಹೆಚ್ಚಳ, ಸಿ ಹಸಿವಾಗುವುದಿಲ್ಲ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬಾಳೆಹಣ್ಣು ತಿನ್ನುವುದರಿಂದ ಅದರ ಆಮ್ಲೀಯತೆಯಿಂದಾಗಿ ಕರುಳಿನ ಚಲನೆಯ ಮೇಲೆ ಪರಿಣಾಮ ಬೀರುತ್ತದೆ. ಊಟದ ನಂತರ ಬಾಳೆಹಣ್ಣು ತಿನ್ನುವುದು ತುಂಬಾ ಒಳ್ಳೆಯದು. ಬಾಳೆಹಣ್ಣಿನಲ್ಲಿ ಮೆಗ್ನೀಷಿಯಂ ಅಧಿಕವಾಗಿದೆ. ಖಾಲಿ ಹೊಟ್ಟೆಯಲ್ಲಿ ಬಾಳೆಹಣ್ಣು ತಿಂದರೆ ಅದರಲ್ಲಿರುವ ಮೆಗ್ನೀಷಿಯಂ ರಕ್ತದಲ್ಲಿ ಹೀರಲ್ಪಡುತ್ತದೆ. ರಕ್ತದಲ್ಲಿ ಮೆಗ್ನೀಷಿಯಂ ಮಟ್ಟವನ್ನು ಹೆಚ್ಚಿಸುತ್ತದೆ. ಆದ್ದರಿಂದ ರಕ್ತದಲ್ಲಿನ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಮಟ್ಟವು ಸಮತೋಲಿತವಾಗಿರುವುದಿಲ್ಲ. ಇದು ಹೃದಯವನ್ನು ಹಾನಿಗೊಳಿಸುತ್ತದೆ ಮತ್ತು ಹೃದ್ರೋಗಕ್ಕೆ ಕಾರಣವಾಗುತ್ತದೆ. ಖಾಲಿ ಹೊಟ್ಟೆಯಲ್ಲಿ ಬಾಳೆಹಣ್ಣು ತಿನ್ನುವುದರಿಂದ ಮತ್ತು ಇದನ್ನೇ ಪ್ರತಿದಿನ ಅಭ್ಯಾಸ ಮಾಡಿಕೊಳ್ಳುವುದರಿಂದ ಹೃದಯದ ಆರೋಗ್ಯ ಹದಗೆಡುತ್ತದೆ. ಖಾಲಿ ಹೊಟ್ಟೆಯಲ್ಲಿ ಬಾಳೆಹಣ್ಣು ತಿನ್ನುವುದು ತೂಕ ಹೆಚ್ಚಳ ಹಾಗೂ ಹಸಿವಾಗದಿರುವುದಕ್ಕೂ ಕಾರಣವಾಗುತ್ತದೆ. 8ನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಪಿಸ್ತಾ ತಿನ್ನುವುದನ್ನು ತಪ್ಪಿಸುವುದು ಉತ್ತಮ? ಆಪ್ಷನ್ಸ್ ಎ ಕಿಡ್ನಿ ಸ್ಟೋನ್, ಬಿ ಅಜೀರ್ಣ, ಸಿ ಶುಗರ್, ಡಿ ಅಧಿಕ ತೂಕ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಅನೇಕ ಮಂದಿಗೆ ತಾವು ಸೇವಿಸುವ ಆಹಾರದ ಬಗ್ಗೆ ಸರಿಯಾದ ತಿಳುವಳಿಕೆ ಇರುವುದಿಲ್ಲ. ಜಂಕ್, ಮಸಾಲೆಯುಕ್ತ, ಕರಿದ ಮತ್ತು ಪ್ಯಾಕ್ ಮಾಡಿದ ಆಹಾರಗಳನ್ನು ಅತಿಯಾಗಿ ಸೇವಿಸುತ್ತಾರೆ. ಇದರಿಂದ ಹೊಟ್ಟೆಯ ಆರೋಗ್ಯ ಹಾಳಾಗಿ ಜೀರ್ಣಕ್ರಿಯೆ ಸಮಸ್ಯೆಗಳು ಉಂಟಾಗುತ್ತವೆ. ಆದರೆ ಜೀರ್ಣಕಾರಿ ಸಮಸ್ಯೆಯಿಂದ ಬಳಲುತ್ತಿರುವವರು ಪಿಸ್ತಾ ತಿನ್ನಬಾರದು, ಏಕೆಂದರೆ ಇದು ದೇಹದಲ್ಲಿ ಶಾಖವನ್ನು ಉತ್ಪತ್ತಿ ಮಾಡುತ್ತವೆ. ಇದರ ಪರಿಣಾಮದಿಂದಾಗಿ ಅಜೀರ್ಣ, ಆಮ್ಲೀಯತೆ ಮತ್ತು ಮಲಬದ್ಧತೆಯಂತಹ ಸಮಸ್ಯೆಗಳ ಅಪಾಯ ಹೆಚ್ಚಾಗುತ್ತದೆ. ಇತ್ತೀಚೆಗೆ ಕಿಡ್ನಿ ಸಮಸ್ಯೆ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಕಿಡ್ನಿ ಸ್ಟೋನ್ ಸಮಸ್ಯೆ ಸಾಮಾನ್ಯವಾಗಿದೆ. ಈ ಸಮಸ್ಯೆಯಿಂದ ಬಳಲುತ್ತಿರುವವರು ಪಿಸ್ತಾ ತಿನ್ನಬಾರದು, ಏಕೆಂದರೆ ಇವು ಆಕ್ಸಲೇಟ್ ಎಂಬ ಸಂಯುಕ್ತವನ್ನು ಹೊಂದಿರುತ್ತವೆ. ಇದು ಕಿಡ್ನಿ ಸ್ಟೋನ್ ಸಮಸ್ಯೆಯನ್ನು ಹೆಚ್ಚಿಸುತ್ತದೆ. ಇದು ಮೂತ್ರಪಿಂಡದಲ್ಲಿ ಕಲ್ಲುಗಳ ರಚನೆಗೆ ಕಾರಣವಾಗುತ್ತದೆ ಮತ್ತು ಮೂತ್ರಪಿಂಡಗಳ ಕಾರ್ಯನಿರ್ವಹಣೆಯ ಮೇಲೂ ಪರಿಣಾಮ ಬೀರುತ್ತದೆ. 9ನೇ ಪ್ರಶ್ನೆ, ವಿಶ್ವದ 3ನೇ ಅತಿ ದೊಡ್ಡ ಸಾಗರ ವಿಭಾಗವಾಗಿರುವುದು ಯಾವುದು? ಆಪ್ಷನ್ಸ್ ಎ ಪೆಸಿಫಿಕ್, ಬಿ ಅಟ್ಲಾಂಟಿಕ್, ಸಿ ಹಿಂದೂ ಮಹಾಸಾಗರ, ಡಿ ಅಂಟಾರ್ಕ್ಟಿಕ್. ಸರಿಯಾದ ಉತ್ತರ ಆಪ್ಷನ್ ಸಿ ಹಿಂದೂ ಮಹಾಸಾಗರ. ಹಿಂದೂ ಮಹಾಸಾಗರವು ಭೂಮಿಯ ಮೇಲ್ಮೈಯಲ್ಲಿ 19.8% ನೀರನ್ನು ವ್ಯಾಪಿಸಿದೆ. ಪೆಸಿಫಿಕ್ ಮತ್ತು ಅಟ್ಲಾಂಟಿಕ್ ಸಾಗರಗಳ ನಂತರ ವಿಶ್ವದ 3ನೇ ಅತಿ ದೊಡ್ಡ ಸಾಗರ ವಿಭಾಗವಾಗಿದೆ. ಇದು ಉತ್ತರಕ್ಕೆ ಏಷ್ಯಾದಿಂದ, ಪಶ್ಚಿಮಕ್ಕೆ ಆಫ್ರಿಕಾದಿಂದ ಮತ್ತು ಪೂರ್ವಕ್ಕೆ ಆಸ್ಟ್ರೇಲಿಯಾದಿಂದ ನಿರ್ಬಂಧಿಸಲ್ಪಟ್ಟಿದೆ. ಆದಾಗ್ಯೂ ಇದು ದಕ್ಷಿಣ ಮಹಾಸಾಗರ ಅಥವಾ ಅಂಟಾರ್ಕ್ಟಿಕಾದಿಂದ ದಕ್ಷಿಣಕ್ಕೆ ಗಡಿಯನ್ನು ಹೊಂದಿದೆ. ಈ ಸಾಗರದ ಆಕಾರವು ಬಹುತೇಕ ತ್ರಿಕೋನವಾಗಿದೆ. ಹಿಂದೂ ಮಹಾಸಾಗರವು ಅದರ ಹೃದಯದೊಂದಿಗೆ ಅರೇಬಿಯನ್ ಸಮುದ್ರ, ಲಕ್ಷದ್ವೀಪ್ ಸಮುದ್ರ, ಸೊಮಾಲಿ ಸಮುದ್ರ, ಬಂಗಾಳ ಕೊಲ್ಲಿ ಮತ್ತು ಅಂಡಮಾನ್ ಸಮುದ್ರದಂತಹ ಸಮುದ್ರಗಳನ್ನು ಮತ್ತು ಸಾಗರದ ನಡುವಿನ ವ್ಯತ್ಯಾಸವನ್ನು ಒಳಗೊಂಡಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.